ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮತ್ತು ಮಾನವ ನಡುವಿನ ಸಂಘರ್ಷ ತಾರಕಕ್ಕೇರುತ್ತಲೇ ಇದೆ. 2026ರಲ್ಲಿ ಕಾಡಾನೆಗೆ ಮೊದಲ ಬಲಿಯಾಗಿದೆ. ಇನ್ನು ಕಾಫಿ ಗಿಡಕ್ಕೆ ಸುಣ್ಣ ಹಾಕಲು 3 ಮಹಿಳೆಯರು ಹೋಗಿದ್ದಂತಹ ಸಂದರ್ಭದಲ್ಲಿ ಓರ್ವ ಮಹಿಳೆ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದು, ಇನ್ನಿಬ್ಬರು ಮಹಿಳೆಯರು ಎಸ್ಕೇಪ್ ಆಗಿರೋದೇ ರಣರೋಚಕ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ಕಾಡಾನೆ ದಾಳಿ. 25 ವರ್ಷದಲ್ಲಿ 82 ಮಂದಿ ಕಾಡಾನೆ ದಾಳಿಗೆ ಬಲಿ. ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ಸರ್ಕಾರ ವಿಫಲ. ನಿನ್ನೆ ಬೆಳಗ್ಗೆ ಶೋಭಾ ಅವರ ತಾಯಿ ರಾಜಮ್ಮ ಹಾಗೂ ರಾಗಿಣಿ ಅನ್ನೋರು ಶೋಭಾ ಕಾಫಿ ತೋಟದಲ್ಲಿ ಕಾಫಿ ಗಿಡಗಳಿಗೆ ಸುಣ್ಣ ಹಚ್ಚಲು ತೆರಳಿದ್ರು. ಈ ವೇಳೆ ಕಾಡಾನೆ ಏಕಾಏಕಿ ದಾಳಿ ಮಾಡಿದೆ. ರಾಜಮ್ಮ ಕಾಫಿ ತೋಟದೊಳಗೆ ಓಡಿ ಹೋಗಿದ್ದಾರೆ. ಆದರೆ ಶೋಭಾ ಕಾಫಿ ತೋಟದ ಒಳಗಿಂದ ಬಯಲು ಪ್ರದೇಶಕ್ಕೆ ಓಡಿದ್ದಾರೆ. ಶೋಭಾ ಬೆನ್ನಟ್ಟಿ ಬಂದ ಕಾಡಾನೆ ಅವರನ್ನು ತುಳಿದು ಸಾಯಿಸಿದೆ. ಇದನ್ನು ಕಂಡ ರಾಗಿಣಿ ನನ್ನ ಮೇಲೂ ದಾಳಿ ಮಾಡುತ್ತೆ ಎಂದು ಗಾಬರಿಯಿಂದ ಅಲ್ಲೇ ಮಲಗಿದ್ದಾರೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಜಮಾಯಿಸಿದ ನೂರಾರು ಮಂದಿ ಶವವನ್ನು ಮೇಲೆತ್ತಲು ಬಿಡದೆ ಪ್ರತಿಭಟನೆ ನಡೆಸಿದ್ರು. 50 ಲಕ್ಷ ಪರಿಹಾರ ನೀಡಬೇಕು, ಹೋರಾಟಗಾರರ ಮೇಲೆ ಹಾಕಿರುವ ಕೇಸ್ ವಾಪಸ್ ಪಡೆಯಬೇಕು, ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ರು. ಪ್ರತಿಭಟನೆಗೆ ಶಾಸಕ ಸಿಮೆಂಟ್ ಮಂಜು ಸಾಥ್ ನೀಡಿದ್ದು, ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರು ಬರುವಂತೆ ಪಟ್ಟು ಹಿಡಿದ್ರು. ಸರ್ಕಾರ ಒಂದೇ ಸತಿ ಪರಿಹಾರ ಮಾಡಬೇಕು, ನ್ಯಾಯನ ಕೊಡಬೇಕು. ಮುಗ್ಧ ಜನಗಳು ಬಲಿಯಾಗಲಿಕ್ಕೆ ಅವಕಾಶವನ್ನು ಕೊಡಬಾರದು. ಜನಸ್ಪಂದನ ಸಭೆಯನ್ನು ಕರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದೆಂದೂ ಕೂಡ ಜನಗಳ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ನಮ್ಮೆಲ್ಲರ ಮನವಿ. ಸೊ ಇಂತಹ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ನಾವು ಯಾವುದೆಲ್ಲ ಕ್ರಮವನ್ನು ವಹಿಸಬೇಕಾಗುತ್ತೆ ಅನ್ನೋದು ಸಹ ಈಗ ಆಲ್ರೆಡಿ ಅನೇಕ ಸಮಗ್ರ ಚರ್ಚೆಗಳು ಆಗಿದೆ. ಆದರೂ ಸಹ ಒಂದು ಕಮ್ಯುನಿಕೇಷನ್, ಒಂದು ಅಲರ್ಟ್ ಮೆಸೇಜ್, ಈ ಸಿಸ್ಟಮ್ ಅವರು ಒಂದು ಸ್ವಲ್ಪ ಗಮನ ಅದು ಎಲ್ಲಿ ಆಗಿದೆ, ಏನು ತೊಂದರೆ ಆಗಿದೆ ನೋಡ್ತಾ ಇದ್ದೇವೆ. ಪ್ರತಿ ತಿಂಗಳು ವಾರದಲ್ಲಿ 2 ದಿನ ಕಡ್ಡಾಯವಾಗಿ ಈ ಪ್ರಾಣಿ ಮಾನವ ಸಂಘರ್ಷದ ಸಭೆಯನ್ನು ತೆಗೆದುಕೊಳ್ತೇವೆ. ಮತ್ತು ಸಭೆ ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ತಗೊಳ್ಬೇಕಾಗಿದೆ ಮತ್ತು ತೆಗೆದುಕೊಂಡ ಕ್ರಮಗಳ ಅನುಪಾಲನೆಯೂ ಸಹ ನಾವು ಪರಿಶೀಲನೆ ಮಾಡ್ತೇವೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಪ್ರತಿಭಟನಾಕಾರರ ಮನ ಒಲಿಸಲು ಯತ್ನಿಸಿದರು. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಕರೆ ಮಾಡಿದ್ದು, ರಾಜಮ್ಮ ಅವರಿಗೆ ಸಾಂತ್ವನ ಹೇಳಿದ್ರು. ಇತ್ತ ಪ್ರತಿಭಟನಾಕಾರರು ನಿನ್ನೆ ಮಧ್ಯಾಹ್ನ 3 ಗಂಟೆಯಾದರೂ ಶಾಮಿಯಾನ ಹಾಕಿಕೊಂಡು ಪ್ರತಿಭಟನೆ ನಡೆಸಿದ್ರು. ನಂತರ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹಾಗೂ ಸಿಮೆಂಟ್ ಮಂಜು ಜನವರಿ 16ರಂದು ಸಕಲೇಶಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜನಸ್ಪಂದನ ಸಭೆ ಏರ್ಪಡಿಸಿದ್ದು, ಈ ವೇಳೆ ಹೋರಾಟಗಾರರು, ಕಾಡಾನೆ ದಾಳಿಯಿಂದ ಮೃತಪಟ್ಟ ಕುಟುಂಬಸ್ಥರು ಹಾಗೂ ಕಾಫಿ ಬೆಳೆಗಾರರ ಜೊತೆ ಪ್ರತ್ಯೇಕ ಸಭೆ ನಡೆಸಲು ಸಚಿವರಿಗೆ ಮನವಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೆ ಒಪ್ಪಿದ ಪ್ರತಿಭಟನಾಕಾರರು ಸಚಿವರು ಜಿಲ್ಲೆಗೆ ಬರುವಾಗಲೇ ಯಾವ ಬೇಡಿಕೆ ಈಡೇರಿಸುತ್ತಾರೆ ಎಂಬ ಆದೇಶದ ಕಾಪಿ ತರಬೇಕು, ಈ ಬಗ್ಗೆ ಸಚಿವರಿಗೆ ತಿಳಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಕಾಡಾನೆ ದಾಳಿಗೆ ಬಲಿಯಾದ ಶೋಭಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಣ್ಣೆದುರು ಮಗಳನ್ನು ಕಳೆದುಕೊಂಡ ರಾಜಮ್ಮ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು, ಶೋಭಾ ಅವರೇ ತಾಯಿಗೆ ಚಿಕಿತ್ಸೆ ಕೊಡಿಸಿ ನೋಡಿಕೊಳ್ತಾ ಇದ್ರು. ಕಾಡಾನೆ ನನ್ನ ಮಗಳನ್ನ ಸಾಯಿಸೋದ್ರ ಬದಲು ನನ್ನ ಜೀವ ತೆಗೆದುಕೊಂಡು ಅವಳನ್ನು ಉಳಿಸಬೇಕೆಂದು ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ರು. 20 ಲಕ್ಷದ ಪರಿಹಾರದ ಚೆಕ್ ಅನ್ನ ಮೃತ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಕೂಗಾಗ್ತಂಗ ರಜವ ಆನೆ ಅಂದ್ಲು. ಇವಳು ಮ್ಯಾಕ್ ಬಂದಾಳೆ, ಬ್ಯಾಕ್ ಓಡಾಗಣ ಅಂತ ಇಲ್ಲ. 9 ಗಂಟೆ ಸಹ ಇಲ್ಲಿ ಬಂದಾಗ ತೋಟಕ್ಕೆ ಹೋಗೋಣ ಅಂತ ಬಂದು ಇನ್ನೂ 4 ಗಿಡ ಉಗ್ಗಿಲ್ಲ. ಹಾಗಾಗಿ ಸೀದಾ ಹಿಂಗೆ ಬಂದ್ಬಿಡ್ತು. ಬಂದದ್ದೇ ಸಹ ಕಾಳೆ ಹಾಕ್ಬಿಡ್ತು. ಕಾಳೆ ಹಾಕಿದ್ದಂಗೆ ನಾನು ಕೆಳಗಡೆ ಇದ್ನಲ್ಲ, ಇಷ್ಟಿಷ್ಟ ದೂರ. ಇವಳು ಆನೆಗೂ ಇಷ್ಟಿಷ್ಟು ದೂರ. ಇವಳು ಹಂಗೆ ಸ್ವಾಮಿ ಸಾಯಿಸು ಅಂತ ಹಂಗೆ ಮಂಕಿ ಅಂದಾಳೆ. ನಾವು ನಮ್ಮನ್ನು ಓಡಿಸ್ಕೆ ಬಂತು. ಇವಳು ಸಾಯಿಸಿದ ಮೇಲೆ ನಾವು ಸೋಬಿ ಅಂತ ಕರೀತ್ಲೇ ಇದ್ದೀನಿ. ಅಷ್ಟು ಧೈರ್ಯ. ಇವಳೇನು ಮಾಡ್ಬಿಟ್ಲು, ಅವ್ವ ರಜವ ನೋಡಲ್ಲಿ ಮರ ಅಳ್ಳಾಡ್ತೈತೆ, ಬಂತು ಅಂದ್ಲು ಬೇಲಿ. ಆಗ ಓಡೋದು. ನಾನು ಕೆಳಗಡೆಯಿಂದ ಮ್ಯಾಗಡೆಗೆ ಬರ್ತೈತೆ. ಆವಾಗ ನಾನು ನೋಡ್ಬಿಟ್ಟು ನನ್ನ ಹತ್ರನೇ ಬೆಡ್ಸ್ಕೊಂಡು ಬರ್ತದು. ಬೆಡ್ಸ್ಕೊಂಬಂದು ನಾನು ಸ್ವಲ್ಪ ದೂರ ಓಡಿದ್ದೆ. ಓಡೋಕ್ಕಾಗ ನನ್ನ ಮನೆಗೆ ಬಿಟ್ಟಿರ್ತಾರ, ಗೊತ್ತೇ ಆಗಲಿಲ್ಲ ನನಗೆ. ನಮ್ಗೆ ನಿಂತ್ಕೊಂಡ್ರೆ ಸೈಡ್ಗೆ ಹಿಂಗೆ ಬಂದಿದ್ದೆ ಗೊತ್ತ ಅಷ್ಟೇ. ಅಲ್ಲೇ ಯಾರು ಇತ್ತು, ಅವ್ರು ಕೆಳಗಡೆ ತಾಯಿ ಕೆಳಗಡೆ ಇದ್ದರು, ನಾನು ಮಧ್ಯದಲ್ಲಿದ್ದೆ, ಇವ್ರು ಮೇಲಿದ್ರು. ಅದು ನನ್ನ ಹತ್ರ ಬಂದು ನನ್ನನ್ನೇನು ತುಣಿಬೇಕು ಅಷ್ಟಕ್ಕೆ ನಾನು ಕೆಳಗಡೆ ಮನೆಗೆ ಬಿಟ್ಟೆ.
ಆಮ್ಯಾಕ ನನ್ನ ಬಿಟ್ಟು ಆ ಕಡೆಗೆ ಹೋಗಿ ಅವ್ರನ್ನ ಮ್ಯಾಗಡೆಗೆ ಬಂದು ನಾನು ಕೆಳಗಡೆಗೆ ನನ್ನ ಜೀವ ಉಳಿಸ್ಕೋಬೇಕು ಅಷ್ಟೈತಲ್ಲ ನಾನು ಕೆಳಗಡೆಗೆ ಹೋಗ್ಬಿಟ್ಟು ನಾನಿನ್ನು ಮ್ಯಾಕ್ ಬಂದಿಲ್ಲ ಮ್ಯಾಕ್ ಬಂದಿದ್ರೆ ನನ್ನ ಜೀವನೂ ಹೋಗೋದು. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಜನರನ್ನು ಬೆಂಬಿಡದೆ ಕಾಡುತ್ತಿರುವ ಕಾಡಾನೆ ಸಮಸ್ಯೆಗೆ ಇನ್ನಾದರೂ ಗಾಢ ನಿದ್ದೆಯಲ್ಲಿ ಮಲಗಿ ಅಮಾಯಕರನ್ನು ಬಲಿ ಕೊಡುತ್ತಿರುವ ಸರ್ಕಾರಗಳು ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕಿದೆ. ಇಲ್ಲವಾದಲ್ಲಿ ಜಿಲ್ಲೆಯಲ್ಲಿ ಮುಂದೆ ನಡೆಯುವ ಅನಾಹುತಗಳಿಗೆ ಸರ್ಕಾರ ನೇರ ಹೊಣೆಗಾರರಾಗಲಿದ್ದಾರೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.